ಅನುಶ್ರೀ ಕನ್ನಡದ ಸ್ಟಾರ್ ನಿರೂಪಕಿ ತಮ್ಮ ಮಾತಿನ ಮೂಲಕವೇ ಕರುನಾಡಿನ ಜನರ ಮನಗೆದ್ದಿದ್ದಾರೆ. ಮಾತಿನಲ್ಲಿ ಮದುವೆ ಯಾವಾಗ? ಇದೊಂದು ಪ್ರಶ್ನೆ ಕನ್ನಡಿಗರನ್ನ ಕಾಡ್ತಾನೆ ಇತ್ತು. ಅನುಶ್ರೀ ಹೋದಲ್ಲಿ ಬಂದಲ್ಲೆಲ್ಲ ಮದುವೆ ಊಟ ಯಾವಾಗ ಹಾಕಿಸ್ತೀರಾ ಅಂತ ಕೇಳಿದವರೇ ಹೆಚ್ಚು. ಇದೀಗ ಕಡೆಗೂ ಆಂಕರ್ ಅನುಶ್ರೀ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಕುಡ್ಲದ ಹುಡುಗಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಅಷ್ಟಕ್ಕೂ ಅನುಶ್ರೀ ಮದುವೆ ಯಾವಾಗ? ಹುಡುಗ ಯಾರು? ಅರೇಂಜ್ ಮ್ಯಾರೇಜಾ, ಲವ್ ಮ್ಯಾರೇಜಾ? ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕನ್ನಡಿಗರ ಮೋಸ್ಟ್ ಫೇವರೆಟ್ ಆಂಕರ್ ಅಂದ್ರೆ ಅದು ಅನುಶ್ರೀ. ವೀಕೆಂಡ್ ನಲ್ಲಿ ಅನುಶ್ರೀ ವೀಕ್ಷಕರ ಮುಂದೆ ಹಾಜರಾಗ್ತಾರೆ. ಜೀ ಕನ್ನಡದ ಬಹುತೇಕ ರಿಯಾಲಿಟಿ ಶೋಗೆ ನಿರೂಪಣೆ ಮಾಡಿರೋ ಈ ನಗುಮೊಗದ ಚೆಲುವೆ ಈಗ ದೊಡ್ಡ ಸೆಲೆಬ್ರಿಟಿ ಆಗಿದ್ದಾರೆ. ಪಟಪಟ ಮಾತಿನ ಮೂಲಕವೇ ಲಕ್ಷಾಂತರ ಅಭಿಮಾನಿಗಳ ಹೃದಯ ಕದ್ದಿದ್ದಾರೆ. ಅನುಶ್ರೀ ಯಾವ ಸಿನಿಮಾ ನಟ ನಟಿಯರಿಗೂ ಕಡಿಮೆ ಇಲ್ಲ ಅನ್ನುವಷ್ಟು ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ. ಆದ್ರೆ ಅನುಶ್ರೀಗೆ ಇದೊಂದು ಪ್ರಶ್ನೆ ಎದುರಾಗ್ತಾನೆ ಇತ್ತು. ಫ್ಯಾನ್ಸ್ ಮಾತ್ರವಲ್ಲದೆ ಸೆಲೆಬ್ರಿಟಿಗಳು ಕೂಡ ಮದ್ವೆ ಯಾವಾಗ ಅಂತ ಕೇಳ್ತಾನೆ ಇದ್ರು. ಕೆಲ ತಿಂಗಳಿನಿಂದ ಈ ಪ್ರಶ್ನೆಗೆ 2025ಕ್ಕೆ ಮದ್ವೆ ಅಂತ ಅನುಶ್ರೀ ನಗ್ತಾನೆ ಹೇಳ್ತಾ ಇದ್ರು. ಇದೀಗ ಕಡೆಗೂ ಅನುಶ್ರೀ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ. ಮದ್ವೆ ದಿನ ಕೂಡ ನಿಗದಿಯಾಗಿದೆ. ಅನುಶ್ರೀ ವಯಸ್ಸು 37. ಹೀಗಾಗಿ ಅನುಶ್ರೀ ಮದುವೆ ಬಗ್ಗೆ ಸಾಕಷ್ಟು ಗಾಸಿಪ್ ಹರಿದಾಡಿತ್ತು. ಕೆಲ ಫೇಮಸ್ ನಟರೊಂದಿಗೆ ಹೆಸರು ತಳುಕು ಹಾಕಿಕೊಂಡಿತ್ತು. ಕೆಲವರಂತೂ ಅನುಶ್ರೀಯ ಫೋಟೋವನ್ನ ಬೇರೆ ನಟರ ಫೋಟೋ ಜೊತೆ ಎಡಿಟ್ ಮಾಡಿ ವೈರಲ್ ಮಾಡಿದ್ದೂ ಇದೆ. ಹೀಗಾಗಿ ಅನುಶ್ರೀ ಆದಷ್ಟು ಬೇಗ ಸಿಹಿ ಸುದ್ದಿ ಕೊಡ್ತೀನಿ ಅಂತ ಹೇಳಿದ್ರು. ಅದಾದ ಬಳಿಕ ಅನುಶ್ರೀ ಮದುವೆ ಬಗ್ಗೆ ಗುಸುಗುಸು ಕೇಳಿ ಬಂದಿತ್ತು. ಇದೀಗ ಆ ಸುದ್ದಿ ನಿಜವಾಗಿದೆ. ಆಗಸ್ಟ್ 28ರಂದು ಅನುಶ್ರೀ ಹಸೆಮಣೆ ಏರಲಿದ್ದಾರೆ ಅಂತ ಅವರ ಕುಟುಂಬ ಮೂಲಗಳು ಖಚಿತಪಡಿಸಿವೆ. ಇನ್ನು ಅನುಶ್ರೀ ಕೈ ಹಿಡಿಯೋ ಹುಡುಗ ಯಾರು ಅನ್ನೋ ಕುತೂಹಲ ಇದ್ದೇ ಇರುತ್ತೆ. ಇದೀಗ ಅನುಶ್ರೀ ಭಾವಿ ಪತಿ ಯಾರು ಅನ್ನೋದು ರಿವೀಲ್ ಆಗಿದೆ. ಅನುಶ್ರೀ ಕೊಡಗಿನ ಮೂಲದ ಉದ್ಯಮಿ ರೋಷನ್ ಎಂಬುವರನ್ನ ಮದುವೆಯಾಗ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಅನುಶ್ರೀ ಅವರದ್ದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಅನ್ನೋದು ಅವರ ಫ್ಯಾನ್ಸ್ಗೆ ಕುತೂಹಲ ಇದ್ದೇ ಇದೆ. ಇದು ಪಕ್ಕಾ ಅರೇಂಜ್ಡ್ ಮ್ಯಾರೇಜ್. ಫ್ಯಾಮಿಲಿ ನೋಡಿದ ಹುಡುಗನನ್ನೇ ಮದುವೆ ಆಗ್ತಿದ್ದಾರೆ ಅನುಶ್ರೀ. ಆಗಸ್ಟ್ 28ರಂದು ಬೆಂಗಳೂರಿನಲ್ಲಿ ಮದುವೆ ಸರಳವಾಗಿ ನಡೆಯಲಿದೆ. ಅದ್ದೂರಿಯಾಗಿ ರಿಸೆಪ್ಷನ್ ಆಯೋಜಿಸಲು ಎರಡೂ ಕುಟುಂಬಗಳು ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ತಿವೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಮದುವೆಯ ತಯಾರಿಗಳು ಶುರುವಾಗಿದ್ದು ಅನುಶ್ರೀ ಮತ್ತು ರೋಷನ್ ಕುಟುಂಬದಲ್ಲಿ ಸಂಭ್ರಮ ಮನೆ ಮಾಡಿದೆ. ನಾನು ಈ ವರ್ಷವೇ ಮದುವೆ ಆಗ್ತೀನಿ ಅಂತ ಅನುಶ್ರೀ ಸರಿಗಮಪ ಮಹಾನಟಿ ಶೋನಲ್ಲಿ ಹೇಳಿದ್ರು. ಅವರ ಮಾತೀಗ ನಿಜವಾಗಿದೆ. ಈ ಬಗ್ಗೆ ಅನುಶ್ರೀ ಅವರು ಅಧಿಕೃತ ಹೇಳಿಕೆ ನೀಡಬೇಕಾಗಿದೆ. ಅಂದಹಾಗೆ ಅನುಶ್ರೀ ಮಂಗಳೂರು ಮೂಲದವರು. ಸುರತ್ಕಲ್ನಲ್ಲಿ ಹುಟ್ಟಿ ಬೆಳೆದ ಈಕೆ ಸದ್ಯ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಅವರ ತಂದೆ ಚಿಕ್ಕ ವಯಸ್ಸಿನಲ್ಲೇ ಮನೆ ಬಿಟ್ಟು ಹೋಗಿದ್ರು. ಆ ಬಳಿಕ ಅವರ ತಾಯಿಯೇ ಅನುಶ್ರೀಯನ್ನ ಅವರ ತಮ್ಮನನ್ನ ಸಾಕಿದ್ರು. ಬಡ ಕುಟುಂಬದಲ್ಲಿ ಬೆಳೆದ ಈಕೆ ಅಮ್ಮನಿಗೆ ಸಹಾಯ ಆಗ್ಲಿ ಅಂತ ಓದುವಾಗ ಪಾರ್ಟ್ ಟೈಮ್ ಕೆಲಸ ಮಾಡಿದ್ದೂ ಇದೆ. ಅದಾದ ಬಳಿಕ ಮಹಾನಗರಿ ಬೆಂಗಳೂರಿಗೆ ಕಾಲಿಟ್ರು. ಸಿಲಿಕಾನ್ ಸಿಟಿಗೆ ಬಂದ ಅನುಶ್ರೀ ಆಯ್ಕೆ ಮಾಡಿಕೊಂಡಿದ್ದು ನಿರೂಪಣೆಯನ್ನ. ವೃತ್ತಿ ಬದುಕಿಗೆ ಕಾಲಿಟ್ಟ ಬಳಿಕ ಅನುಶ್ರೀ ಇಡೀ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತಿಕೊಂಡಿದ್ದಾರೆ. ಇದೀಗ ಬಡತನದಲ್ಲಿ ಬೆಳೆದ ಈ ಕುಡ್ಲದ ಹುಡುಗಿ ಫೇಮಸ್ ಆಂಕರ್ ಆಗಿದ್ದಾರೆ. ಬಹಳಷ್ಟು ರಿಯಾಲಿಟಿ ಶೋಗಳ ನಿರೂಪಣೆ ಮಾಡಿರುವ ಅನುಶ್ರೀ ಸಾವಿರಾರು ಇವೆಂಟ್ಗಳ ನಿರೂಪಣೆ ಮಾಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಡ್ಯಾನ್ಸ್ ಶೋನಲ್ಲಿ ಅನುಶ್ರೀ ಅವರು ಭಾಗವಹಿಸಿದ್ರು. ಜೊತೆಗೆ ಬೆಂಕಿಪಟ್ನ, ಉಪ್ಪು ಹುಳಿ ಖಾರ ಸಿನಿಮಾದಲ್ಲೂ ಆಕ್ಟ್ ಮಾಡಿದ್ದಾರೆ. ಇದೀಗ ಅನುಶ್ರೀ ಮದುವೆ ಸುದ್ದಿ ಕೇಳಿ ಅವರ ಫ್ಯಾನ್ಸ್ ಖುಷಿ ಪಟ್ಟಿದ್ದಾರೆ. ನಮಸ್ಕಾರ.